ಈ ಒಬ್ಬ ವ್ಯಕ್ತಿ 2007ರಲ್ಲಿ 17 ಬ್ಯಾಂಕ್ಗಳಿಂದ 6,000 ಕೋಟಿ ಲೋನ್ ತಗೊಂಡ್ಬಿಟ್ಟು ದೇಶ ಬಿಟ್ಟು ಹೋಗ್ತಾರೆ. ಇಲ್ಲಿವರೆಗೂ ಕೂಡ ಅವರು ಒಂದು ಭಾರತ ದೇಶಕ್ಕೆ ಬಂದೇ ಇಲ್ಲ. ಯಾಕೆ ಅವರು ಬರ್ತಿಲ್ಲ? ಯುನೈಟೆಡ್ ಸ್ಪಿರಿಟ್ಸ್, UB ಗ್ರೂಪ್, ಕಿಂಗ್ಫಿಶರ್ ಏರ್ಲೈನ್ಸ್, ಬರ್ಗರ್ ಪೇಂಟ್ಸ್, ಕ್ರಾಂಪ್ಟನ್ ಫರ್ಟಿಲೈಸರ್ಸ್ ಹಾಗೂ ಒಂದು ಕೆಮಿಕಲ್ಸ್ ಮೇಲೆ ಹಾಗೆ ಒಂದು RCBಯ ಒಂದು ಫೌಂಡರ್ ಕೂಡ ಆಗಿದ್ರು ಇವರು. ಇಂಥ ಮಹಾನ್ ಕಲಾವಿದ ಯಾರಪ್ಪ ಅಂದರೆ ಶ್ರೀ ವಿಜಯ್ ಮಲ್ಯನವರು. ಹೌದು ಗೆಳೆಯರೆ, ತಮಿಳಿನಿಂದ ಹಾಗೆ ನಿಮಗೆ ಗೊತ್ತಾಗಿರುತ್ತೆ ವಿಜಯ್ ಮಲ್ಯ ಅಂತ. ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ ಅವರು ಏನೇನು ದೊಡ್ಡ ಸಾಧನೆ ಮಾಡಿದ್ದಾರೆ, ಏನೇನು ನಮ್ಮ ದೇಶದಿಂದ ತೊಗೊಂಡೋಗಿದ್ದಾರೆ ಎಲ್ಲ ತಿಳಿಯೋಣ ಬನ್ನಿ. ಸೊ ವಿಜಯ್ ಮಲ್ಯನವರು ಮಂಗಳೂರಿನ ಬಂಟ್ವಾಳದವರಾಗಿದ್ದರು. ಇವರ ತಂದೆ ಬಂದು ವಿಠಲ್ ಮಲ್ಯ ಹಾಗೂ ಒಂದು ತಾಯಿ ಬಂದ್ಬಿಟ್ಟು ಲಲಿತಾ ರಾಮಯ್ಯ ಅಂತ. ಸೊ ಬೇಸಿಕಲಿ ವಿಠಲ್ ಮಲ್ಯನವರು ಯುನೈಟೆಡ್ ಬೆವರೇಜ್ ಲಿಮಿಟೆಡ್ ಗ್ರೂಪ್, UB ಲಿಮಿಟೆಡ್ ಗ್ರೂಪ್ ಶಾರ್ಟ್ ಫಾರ್ಮ್ ಆಗಿದೆ. ಇವರ ತಂದೆ ಈ ಒಂದು ಗ್ರೂಪ್ನ ಒಂದು ಚೇರ್ಮನ್ ಆಗಿದ್ರು. ಸೊ ಇಷ್ಟು ಫೇಮಸ್ ಆಗಿದ್ದ ಒಂದು ಸಂಸ್ಥೆಯ ಸ್ಥಾಪಕರು ಬಂದ್ಬಿಟ್ಟು ಸ್ಕಾಟ್ಲೆಂಡ್ನ ಥಾಮಸ್ ಲಿಶ್ಮನ್ ಅಂತ. 1857 ಒಂದು ಸ್ಟಾರ್ಟ್ ಆಗಿದೆ ಈ ಒಂದು ಕಂಪ್ನಿ. ನಮ್ಮ ಭಾರತ ದೇಶಕ್ಕೆ 1915ನಲ್ಲಿ ಥಾಮಸ್ ಅವರು ಭಾರತಕ್ಕೆ ತರ್ತಾರೆ ಈ ಒಂದು ಕಂಪ್ನಿ. ಇದರ ಒಂದು ಬ್ರಾಂಚ್ ನಮ್ಮ ಬೆಂಗಳೂರಿನಲ್ಲಿ ಒಂದು ಸ್ಟಾರ್ಟ್ ಮಾಡ್ಕೊಂತಾರೆ. 1947ರಲ್ಲಿ ವಿಠಲ್ ಮಲ್ಯನವರಿಗೆ ಈ ಒಂದು UB ಸಿಟಿಯ ಡೈರೆಕ್ಟರ್ ಆಗಿ ಮಾಡ್ತಾರೆ. ಅವಾಗ ಈ ಒಂದು UB ಸಿಟಿನ ಹ್ಯಾಂಡ್ ಓವರ್ ಇವರ ಕೈಗೆ ಬಂದ್ಬಿಡುತ್ತೆ. 1955ನಲ್ಲಿ ವಿಠಲ್ ಮಲ್ಯ ಹಾಗೂ ಒಂದು ಲಲಿತಾ ರಾಮಯ್ಯ ಅವರಿಗೆ ಒಂದು ಮಗು ಜನಿಸುತ್ತೆ. ಆ ಮಗುವೇ ವಿಜಯ್ ಮಲ್ಯ. ಈ ಒಂದು ಸಿರಿವಂತ ಮನೆಯಲ್ಲಿ ಹುಟ್ಟಿದ ಈ ಒಂದು ವಿಜಯ್ ಮಲ್ಯನವರು ತಮ್ಮ ಎಜುಕೇಶನ್ ಅನ್ನ ಕ್ಯಾಲ್ಕಟ್ಟಾದ ಒಂದು ಲಾ ಮಾರ್ಟಿನರ್ ನಲ್ಲಿ ಒಂದು ಶುರು ಮಾಡ್ತಾರೆ. ಹಾಗೆ ಒಂದು ತಮ್ಮ ಕಾಲೇಜ್ನ ಕೂಡ 1976ನಲ್ಲಿ ಸೆಂಟ್ ಝೇವಿಯರ್ಸ್ ಕಾಲೇಜ್ನಲ್ಲಿ ಒಂದು ಮುಗಿಸ್ತಾರೆ. ಹಾಗೆ 1983ರಲ್ಲಿ ಇವರ ತಂದೆ ಸಾಯ್ತಾರೆ. 28 ವರ್ಷದ ವಿಜಯ್ ಮಲ್ಯನವರಿಗೆ ಅವರ ತಂದೆ ಆಸ್ತಿ ಎಲ್ಲ ಸಿಗುತ್ತೆ. ಹಾಗೆ UB ಲಿಮಿಟೆಡ್ ಗ್ರೂಪ್ಸ್ ನ ಒಂದು ಡೈರೆಕ್ಟರ್ ಕೂಡ ಮಾಡ್ತಾರೆ. ಸೊ ಹಾಗೆ ಒಂದು ಇವರ ಕಿಂಗ್ಫಿಶರ್ ಬೀರ್ಗಳು ಇಂಡಿಯಾದಲ್ಲಿ ಒಂದು ಹೆಚ್ಚಿನ ಒಂದು ಸೇಲ್ ಪಡೆದುಕೊಳ್ಳುತ್ತೆ. ಬರೀ UB ಗ್ರೂಪ್ಸ್ ಅಲ್ಲದೆ ಬೇರೆ ಬೇರೆ ಒಂದು ಬಿಸ್ನೆಸ್ಗೂ ಕೂಡ ಇವರು ಕೈ ಹಾಕಿದ್ರು. ಯಾವ್ದಪ್ಪ ಕಂಪನಿಗಳಂದ್ರೆ ಬ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್, ದಿ ಏಷ್ಯನ್ ಏಜ್, ದ ಬರ್ಗರ್ ಪೇಂಟ್ಸ್, ದ ಕ್ರಾಂಪ್ಟನ್, ಯುನೈಟೆಡ್ ಸ್ಪಿರಿಟ್ಸ್, UB ಗ್ರೂಪ್ ನಿಮಗೆ ಗೊತ್ತೇ ಇದೆ, ಹಾಗೆ ಕಿಂಗ್ಫಿಶರ್ ಏರ್ಲೈನ್ಸ್. 1919 ಅಷ್ಟೊತ್ತಿಗೆ ಇವರು ಬಿಸ್ನೆಸ್ ಗೆ ಕೈ ಹಾಕಿ ಸುಮಾರು 15 ವರ್ಷಗಳಾಗಿತ್ತು. ಈ ಒಂದು 15 ವರ್ಷಗಳಲ್ಲಿ ಅವರ ಒಂದು ತಂದೆಯ ಕಂಪನಿಗಳು ಸಖತ್ತು ಪ್ರಾಫಿಟ್ ಆಗಿ ನಡೀತಾ ಇತ್ತು. ಮತ್ತೆ ವಿಜಯ್ ಮಲ್ಯನವರಿಗೆ ಏನಪ್ಪ ಒಂದು ಕ್ರೇಜ್ ಅಂದ್ರೆ ಎಲ್ಲ ಒಂದು ಬಿಸ್ನೆಸ್ ಗಳಲ್ಲೂ ಒಂದು ಕೈ ಹಾಕ್ಬೇಕಂತ ಒಂದು ದೊಡ್ಡ ಕ್ರೇಜ್ ಇತ್ತಂತ. ಹೇಗಿತ್ತಪ್ಪ ಇವ್ರ ಸಿಚುವೇಶನ್ ಅಂದ್ರೆ ಇವರು ಮುಟ್ಟಿದ್ದೆಲ್ಲ ಚಿನ್ನ. ಯಾವುದೇ ಕಂಪನಿ ನಡೆಸಿದ್ರು ಅದೊಂದು ಪ್ರಾಫಿಟ್ ಇಲ್ಲದೆ ಇವರು ಹೊರಗಡೆ ಬರೋದಿಲ್ಲ. ಈ ತರ ಇತ್ತು ಇವರ ಒಂದು ಪೊಸಿಷನ್. ಮತ್ತೆ ದುಡ್ಡು ತಗೊಂಡು ಫರಾರ್ ಆದಲ್ಲ, ಅದನ್ನು ಹೇಳ್ತೀನಿ ತಡಿ ಎಲ್ಲ ಸ್ವಲ್ಪ ನಿಧಾನ ಕೇಳಿಸ್ಕೊಳ್ಳಿ ಮುಂದಿನ ಇದೆ. ಓಕೆ, ಏನು ಒಂದು ಕಮ್ಮಿ ಬಿಸ್ನೆಸ್ಗಳ ಮಾಡಿದ್ದು ಇವರು. ಆಲ್ಕೋರ್ ಇಂಡಸ್ಟ್ರಿಯಲ್ ಆಗಿರಲಿ, ನ್ಯೂಸ್ ಪೇಪರ್ ಇಂಡಸ್ಟ್ರಿ ಆಗಿರಲಿ, ಫರ್ಟಿಲೈಸರ್ಸ್, ಮ್ಯಾಕ್ಸಿನ್ಸ್, ಅದರಲ್ಲೂ ಬಿಟ್ಟಾಕಿ RCB, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್, ನಿಮ್ಗೆಲ್ಲರಿಗೂ ಗೊತ್ತಿದೆ, ನೀವು ಕೂಡ ಫ್ಯಾನ್ ಆಗಿರ್ತೀರಾ. ಅದನ್ನ ಕೂಡ ಇವರು ಓನ್ ಮಾಡಿದ್ರು. ಮತ್ತೆ ಫಾರ್ಮುಲಾ ರೇಸಿಂಗ್ ಇದರಲ್ಲೂ ಕೂಡ ಒಂದು ಭಾಗಿಯಾಗಿದ್ರಪ್ಪ. ಈ ದೊಡ್ಡವರು ಅಂದ್ರೆ ಹಂಗೆ ಎಲ್ಲಾ ಕಡೆ ಒಂದು ಕೈ ಹಾಕ್ತಾರೆ. ದುಡ್ಡಿದೆ ಅಲ್ವಾ, ಅದಕ್ಕೆ 2005ವರೆಗೆ ಒಳ್ಳೆ ಟೈಮ್ ನಡ್ಸ್ಕೊಂಡು ಹೋಗ್ತಾ ಇದ್ರು. ಚೆನ್ನಾಗೆ ಪ್ರಾಫಿಟ್, ಚೆನ್ನಾಗೆ ದುಡಿತಾ ಇದ್ರು. ಒಬ್ಬ ವ್ಯಕ್ತಿ ಈಗ ಮೇಲೆ ಹೋದ ತಕ್ಷಣ ಕೆಳಗಡೆ ಇಳಿಲೇಬೇಕಂತೆ. ಅದೇ ತರ ಈ ವ್ಯಕ್ತಿಗೂ ಇವಾಗ ಒಂದು ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅಂದ್ರೆ ಇವರು ತಮ್ಮ ಒಂದು ಏವಿಯೇಷನ್ ಸೆಕ್ಟರ್ಗೆ ಕೈ ಹಾಕ್ತಾರೆ. ತಮ್ಮ ಹೆಸರಲ್ಲಿ ಬೇಡ ಅಂದ್ಬಿಟ್ಟು ತಮ್ಮ ಮಗನಾದ ಸಿದ್ಧಾರ್ಥ್ ಮಲ್ಲಯ್ಯನವರ ಒಂದು ಬರ್ತ್ಡೇ ದಿನ ಈ ಒಂದು ಕಿಂಗ್ಫಿಶರ್ಸ್ ಏರ್ಲೈನ್ಸ್ ನ ಒಂದು ಗಿಫ್ಟ್ ಮಾಡ್ತಾರಂತೆ. ರಿಪೋರ್ಟ್ ಪ್ರಕಾರ ಹಿಂಗೆ ಇರೋದು, ಅವ್ರ ಮಗನಿಗೋಸ್ಕರ ಈ ತರ ಮಾಡಿದ್ದಾರೆ ಅಂತ. ಅದೇ ನಿಮಗೂ ಗೊತ್ತು, ಜಾಸ್ತಿ ಆಸ್ತಿ ಅವ್ರು ಹಿಡ್ಕೊಂಡಿರ್ತಾರೆ, ಅವ್ರ ಹೆಂಡತಿ ಹೆಸರು ಹಿಡ್ಕೊಂತಾರೆ. ಮನೆ ಎಲ್ಲ ಜನಗಳಲ್ಲೂ ಈ ತರ ಆಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಿಸ್ನೆಸ್ ಬ್ರೋ, ಬಿಸ್ನೆಸ್. ಮೊದಲಿಗೆ ಬರೀ 4 ಏರೋಪ್ಲೇನ್ಸ್ನ ಒಂದು ಖರೀದಿಸ್ತಾರೆ. ಈ ಒಂದು ಏರೋಪ್ಲೇನ್ಸ್ಗಳು ಬ್ಯಾಂಗ್ಳೂರಿಂದ ಒಂದು ಡೆಲ್ಲಿ ಆಗಿರಲಿ, ಡೆಲ್ಲಿಯಿಂದ ಬ್ಯಾಂಗ್ಳೂರ್ ಆಗಿರಲಿ, ಅಥವಾ ಬ್ಯಾಂಗ್ಳೂರಿಂದ ಮುಂಬೈ ಆಗಿರಲಿ, ಮುಂಬೈಯಿಂದ ಬ್ಯಾಂಗ್ಳೂರ್ ಆಗಿರಲಿ, ಈ ಥರ ಬರೀ 4 ಏರೋಪ್ಲೇನ್ಸ್ಗಳಲ್ಲಿ ಡೊಮೆಸ್ಟಿಕ್ ಫ್ಲೈಟ್ಸ್ನ ಮೇಂಟೈನ್ ಮಾಡ್ತಾ ಇದ್ರು. ಮತ್ತೆ 1 ವರ್ಷ ಆದಮೇಲೆ ಅವರು ಮುಟ್ಟಿದ್ದೆಲ್ಲ ಹೆಂಗಿರುತ್ತೆ ಚಿನ್ನ ಅಲ್ವಾ, ಒಳ್ಳೆ ಪ್ರಾಫಿಟ್ ಬಂದೇ ಇರುತ್ತೆ. ಸಖತ್ತಾಗಿ ಒಂದು ಪ್ರಾಫಿಟ್ ಬಂತು ಈ ಒಂದು ಕಿಂಗ್ಫಿಶರ್ ಏರ್ಲೈನ್ಸ್ ಅಂತ. ಹಾಗಂತ ನಾನು ಸುಮ್ಮನೆ ಸರ್ಕಾಸ್ಟಿಕ್ ಆಗಿ ಹೇಳ್ತಿಲ್ಲ, ಒಳ್ಳೆ ಒಂದು ಫೆಸಿಲಿಟಿನ ಕೊಡ್ತಿದ್ರು ಜನಕ್ಕೆ. ಹಾಗೆ ಒಂದು ಕಾಸ್ಟ್ ಕೂಡ ಕಮ್ಮಿ ಇತ್ತು ಬೇರೆ ಏರ್ಲೈನ್ಸ್ ಕಂಪೇರ್ ಮಾಡ್ತಿದೆ. ಕೆಲವೊಂದು ಅವರ ಕಾಂಪಿಟೇಟರ್ಸ್ ಆದರೂ ಕೆಲವರು ಮುಚ್ಚಬೇಕಾದ ಪರಿಸ್ಥಿತಿಗೂ ಕೂಡ ಬಂತು. ಅಷ್ಟು ಉನ್ನತವಾಗಿ ಬೆಳ್ಕೊಂಡು ಹೋಗ್ತಾ ಇದ್ರು. ಕಮ್ಮಿ ದರದಲ್ಲಿ ಒಂದು ಒಳ್ಳೆ ಫೆಸಿಲಿಟೀಸ್ ನ ಇವರ ಒಂದು ಏರ್ಲೈನ್ಸ್ ಅವರು ಪ್ರೊವೈಡ್ ಮಾಡ್ಕೊಡ್ತಾ ಇದ್ರು. ಸೊ ಈ ಒಂದು 1 ವರ್ಷ ಆದ್ಮೇಲೆ ಅವ್ರು ಡಿಸೈಡ್ ಮಾಡ್ಕೊಂತಾರೆ, ನಾವೇ ತರ ಒಂದು ಡೊಮೆಸ್ಟಿಕ್ ಬೇಡ, ಈಗ ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗೆ ಬಿಡೋಣ ಅದೇ ಅಂತ ಅಂದ್ಬಿಟ್ಟು ಸುಮಾರು ಹೊಸಗಳು ಫ್ಲೈಟ್ ನ ಖರೀದಿಸ್ತಾರೆ. ಮತ್ತೆ ತಮ್ಮ ಒಂದು ಕಿಂಗ್ಫಿಶರ್ ಏರ್ಲೈನ್ಸ್ ನ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾನೆ ಹೋಗ್ತಾರೆ. ಹೇಳ್ತಾರಲ್ಲ ಮನುಷ್ಯನಿಗೆ ಆಸೆ ಜಾಸ್ತಿ ಅಂತ, ಇದು ಕರೆಕ್ಟ್ ಎಕ್ಸಾಂಪಲ್ ಇದೆ ನೋಡಿ. ಸೊ ಇವರ ಕಾಂಪಿಟೇಟರ್ಸ್ ಆದ ಒಂದು ಡೆಕ್ಕನ್ ಏರ್ಲೈನ್ಸ್ ಅವರು ಕಂಪ್ನಿನ ಮುಚ್ಚಬೇಕಾಗೋ ಪರಿಸ್ಥಿತಿ ಬರುತ್ತೆ. ಸೊ ಅದರಲ್ಲೂ ನೋಡಿ ಬಿಸ್ನೆಸ್ ಐಡಿಯಾ ಹೆಂಗಪ್ಪ ಅಂದರೆ, ವಿಜಯ್ ಅವರು ಏನು ಮಾಡ್ತಾರೆ, ಈ ಒಂದು ಡೆಕ್ಕನ್ ಏರ್ಲೈನ್ಸ್ನೇ ಒಂದು ಖರೀದಿಸ್ತಾರೆ. ಅದರಲ್ಲಿದ್ದ ಒಂದು ಪ್ಲೇನ್ಸ್ಗಳೆಲ್ಲ ಇವರು ಬೈ ಮಾಡ್ತಾರೆ. ಬಿಸ್ನೆಸ್
ಏನು ಹೇಳೋಕ್ಕಾಗಲ್ಲ. ಮತ್ತೆ ಈಗ ಕ್ಲೀನಾಗಿ ನಡ್ಕೊಂಡು ಹೋಗ್ತೈತೆ ಎಲ್ಲ. ಸ್ವಲ್ಪ ದಿನಗಳಾದಮೇಲೆ ಗೌರ್ಮೆಂಟ್ ಅವರು ಕ್ರೂಡ್ ಆಯಿಲ್ನ ಒಂದು ರೇಟ್ ಜಾಸ್ತಿ ಮಾಡೋದ ಕಾರಣ ವಿಜಯ್ ಮಲ್ಯನ್ ಅವರು ಆ್ಯಸ್ ಯೂಶುವಲ್ ಅವರಂತಲ್ಲ ಯಾವುದೇ ಬಿಸ್ನೆಸ್ ಮ್ಯಾನ್ ಆಗಲಿ ಒಂದು ರೇಟ್ನ ಜಾಸ್ತಿ ಮಾಡ್ತಾರೆ. ಇದರಿಂದ ಎಫೆಕ್ಟ್ ಆಗಿರೋದು ಜನಗಳಿಗೆ. ರೇಟ್ ಚೇಂಜ್ ಮಾಡಿದ ತಕ್ಷಣ ಜನಗಳು ಅವಾಗ ಮತ್ತೆ ಹಿಂದೆ ಜರಿತಾ ಹೋಗ್ತಾರೆ. ಈಗ ಕಿಂಗ್ಫಿಶರ್ ಏರ್ಲೈನ್ಸ್ನ ಒಂದು ಆಪೋನೆಂಟ್ ಇನ್ನೊಂದು ಯಾವುದೋ ಒಂದು ಕಂಪ್ನಿ ಇತ್ತು, ಅವಾಗ ಅಲ್ಲೇ ಒಂದು ಕಮ್ಮಿ ರೇಟ್ ಸಿಗ್ತಿದೆ ಅಂದರೆ ಅದಕ್ಕೆ ಹೋಗಿರ್ತಾನೆ, ಅದು ಆ್ಯಸ್ ಯೂಶುವಲ್. ಸೊ ಅವಾಗ ಇವ್ರಿಗೆ ಮತ್ತೆ ಒಂದು ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗೋದು ಬಂತು. ಮೊದಲನೇ ಬಾರಿಗೆ ಇವ್ರಿಗೆ ಲಾಸ್ ಆಗಿದ್ದು ಅದೇ ಅನಿಸುತ್ತೆ. ಸೊ ಪ್ರಯಾಣಿಕರೆಲ್ಲ ಕಮ್ಮಿ ಆಗ್ತಾ ಹೋದ್ರು, ಸ್ವಲ್ಪ ಪ್ಲೇನ್ಸ್ಗಳನ್ನ ಸೇಲ್ ಮಾಡಬೇಕಾಯ್ತು. ಸೊ ಈ ಥರದೆಲ್ಲ ನಡೀತಾ ಹೋಯಿತು. ಸೊ ಇವಾಗ 2007, ಸೊ ನಿಮಗೆಲ್ಲ ಗೊತ್ತಿರೋ ಥರ ಒಂದು ದೊಡ್ಡ ಸ್ಕ್ಯಾಮೇ ಮಾಡಿ ದೇಶದಿಂದ ಫರಾರಾಗಿದೆ. ಈ 2007ರಲ್ಲಿ 17 ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 17 ಬ್ಯಾಂಕ್ಸ್ನಿಂದ 6,000 ಕೋಟಿ ಸಾಲವನ್ನು ಪಡಿತಾರೆ. ಬ್ಯಾಂಕಿಂದ ಸಾಲ ಕೊಟ್ಟರು. 2007ರಲ್ಲಿ ಅಷ್ಟು ಟೆಕ್ನಾಲಜಿ ಎಲ್ಲ ಮುಂದೋಗಿರಲಿಲ್ಲ. ನೀವೆಲ್ಲ ಅನ್ಕೊತಿರ್ಬೋದು ಇವಾಗ ಒಂದು ಸಾಲ ಕೊಡೋಕ್ಕೆ ಅಷ್ಟೆಲ್ಲ ವೆರಿಫಿಕೇಷನ್ ಮಾಡ್ತಿದ್ದಾರೆ ಅಂತ. ಯಾಕಂದರೆ ಈ ಥರದೆಲ್ಲ ಸ್ಕ್ಯಾಮ್ ನಡೆದ್ಮೇಲೆ ಇವಾಗ ಈ ಥರ ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿರೋದು. ಸೊ ಆವಾಗ ಈ ಥರ ಐಡಿಯಾ ಇರಲಿಲ್ಲ ಈ ಥರನೂ ವ್ಯಕ್ತಿ ಯಾಮರ್ಸ್ತಾರೆ ಅಂತ. 6,000 ಕೋಟಿ ತೊಗೊಂಡು ನಮ್ಮ ದೇಶದಿಂದ ಲಂಡನ್ಗೆ ಫರಾರಾದರು ನಮ್ಮ ಶ್ರೀಯುತ ವಿಜಯ್ ಮಲ್ಯನ್ ಅವರು. ಸೊ ಬ್ಯಾಂಕ್ ಅವ್ರ ಸಿಚುವೇಶನ್ ಹೆಂಗಂದರೆ ಎಲ್ಲ ಅಳ್ತಾ ಕೂತ್ಕೊಂಡಿರ್ತಾರೆ. ಅವು ಎಂಪ್ಲಾಯ್ಸ್ಗಂತೂ ಊಟನೇ ಇರಲ್ಲ. ಅವಾಗೆಲ್ಲ ಸುಮ್ಮನೆ ಕಾಮಿಡಿಯಾಗಿ ಹೇಳ್ತಿರೋದು, ಓಕೆ, ಸೀರಿಯಸ್ ಆಗಿ ತೊಗೊಬೇಡಿ. ಸೊ ಬ್ಯಾಂಕ್ನ ಒಂದು ಎಂಪ್ಲಾಯ್ಸ್ಗಳಿಗೆ ಯಾರಿಗೂ ಊಟನೇ ಇರಲ್ಲ ಅನ್ಸುತ್ತೆ. ಒಂದು ಥಿಂಕ್ ಮಾಡ್ತಿದ್ದೀನಿ, ಅವ್ರನ್ನ ಹ್ಯಾಂಡಲ್ ಮಾಡಿರೋ ಒಂದು ಎಂಪ್ಲಾಯ್ ಯಾರಾಗಿರ್ಬೋದು ಅಂತ. ಸೊ ಆ್ಯಸ್ ಯೂಶುವಲ್ ಬ್ಯಾಂಕ್ನವರು ಅವರ ಆಸ್ತಿಗಳನ್ನೆಲ್ಲ ಜಪ್ತಿ ಮಾಡ್ಕೊಂಬಂದರು. ಮೇಜರ್ಲಿ UBCT ಇದೆ ನೋಡಿ, ಅದನ್ನೂ ಕೂಡ ಬ್ಯಾಂಕ್ ಅವ್ರು ತೊಗೊಂಡ್ರು. ಮತ್ತು ಕಿಂಗ್ಫಿಶರ್ ಟವರ್ ಅದನ್ನೂ ಕೂಡ ಬ್ಯಾಂಕ್ಗೆ ಹ್ಯಾಂಡ್ ಓವರ್ ಆಯಿತು. ಮತ್ತು ಸುಮಾರು ಜನ ಅವರ ಎಂಪ್ಲಾಯ್ಸ್ ಕೂಡ ಒಂದು ಪ್ರೊಟೆಸ್ಟ್ ಮಾಡಲು ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಒಂದು ನಮಗೆ ಸ್ಯಾಲ್ರಿ ಕೊಟ್ಟಿಲ್ಲ ಆ ಥರ ಅಂತ. Pay us our dues. Unpaid salaries which run into a whopping 800 crore rupees. Former employees of the defunct Kingfisher Airlines. ಈ ವ್ಯಕ್ತಿನೇ ಫರಾರಾಗಿದ್ದಾನೆ, ಇನ್ನೇನಪ್ಪ ಸ್ಯಾಲ್ರಿ ಕೊಡ್ತಾನೆ? ಆ ವ್ಯಕ್ತಿ ಕಾಂಟ್ಯಾಕ್ಟಲ್ಲೇ ಇಲ್ಲ ನಮ್ಮ ಇಂಡಿಯನ್ ಬ್ಯಾಂಕ್ಸ್ಗಳಿಗೆ. ಸೊ ಏನು ಮಾಡೋಕ್ಕಾಗಿಲ್ಲ ಇವ್ರ ಕೈಲಿ. ನಮ್ಮ ದೇಶದಲ್ಲಿ ಬರೋ ಆದಾಯಕ್ಕಿಂತ ಜಾಸ್ತಿ ಲೂಟಿ ಮಾಡೋದೇ ಜಾಸ್ತಿ ಅನಿಸುತ್ತೆ. ನಾನು ಲೂಟಿ ಮಾಡಿ ಹೋಗೋರ ಬಗ್ಗೆ ಹೇಳ್ತಿರೋದು. ನಮ್ಮ ದೇಶದಲ್ಲೇ ಲೂಟಿ ಮಾಡ್ತಾರೆ. ಬರ್ತೀನಿ ಪಾಯಿಂಟ್ಸ್ ಎಲ್ಲ ಇದೆ, ಹೇಳ್ತೀನಿ. ಸೊ 2012ರವರೆಗೆ ಇವರ ಒಂದು ಸಾಲ ಬಂದ್ಬಿಟ್ಟು 9,000 ಕೋಟಿ ಆಗಿದೆ ಅಂತ ಹೇಳ್ತಾರೆ. 2012 ಅಥವಾ 2024 ಆ್ಯಸ್ ಯೂಶುವಲ್ ರಿಪೋರ್ಟ್ ಪ್ರಕಾರ 2012 ತೋರಿಸ್ತಾರೆ. 2024ವರೆಗೂ ಗೊತ್ತಿಲ್ಲ ಏನಿದೆ ಅಂತ. ಟೋಟಲ್ ಆಗಿ 9,000 ಕೋಟಿ ಇವರು ವಾಪಸ್ ಕೊಡ್ಬೇಕಂತಾರೆ. ಅವ್ರು ಕೊಟ್ಟಂಗೆ ಇವ್ರು ಇಸ್ಕೊಂಡಂಗೆ. ಮತ್ತೆ ಆಮೇಲೆ ಇವೆಲ್ಲ ಸ್ವಲ್ಪ ಕಮ್ಮಿ ಆದ ತಕ್ಷಣ ಇವರು ಗೌರ್ಮೆಂಟ್ಗೆ ಒಂದು ಲೆಟರ್ ಬರೀತಾರೆ. ಏನಪ್ಪ ಅಂದರೆ ಈ ಥರ ಒಂದು ಟ್ಯಾಕ್ಸ್ನ ಕಮ್ಮಿ ಮಾಡಿ, ಆ ಒಂದು ಕಂಪ್ನಿಗೆ ಟ್ಯಾಕ್ಸ್ ಕಮ್ಮಿ ಮಾಡಿ, ಈ ಒಂದು ಫ್ಯೂಯಲ್ಗೆ ರೇಟ್ ಕಮ್ಮಿ ಮಾಡಿ, ಹಂಗೆ ಹಿಂಗೆ ಅಂತ ಒಂದು ಫಾಲ್ತು ಎಕ್ಸ್ಕ್ಯೂಸಸ್ನ ಕೊಡ್ತಾ ಹೋಗ್ತಾರೆ ಇವರು. ಗೌರ್ಮೆಂಟ್ ಕೂಡ ಈ ಒಂದು ಲೆಟರ್ನ ಜಾಸ್ತಿ ಒಂದು ಫೋಕಸ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಇವರ ರೆಂಟಲ್ಲಿದ್ದ ಒಂದು ಏರ್ಪ್ಲೇನ್ಸ್ ಅವೆಲ್ಲ ಒಂದು ಸೀಸ್ ಮಾಡಬೇಕಾಯ್ತು. ಹಾಗೆ ಇವರ ಒಂದು ಏರ್ಲೈನ್ಸ್ನ ಒಂದು ಲೈಸೆನ್ಸ್ ಒಂದು ರದ್ದು ಮಾಡಬೇಕಾಗುತ್ತೆ. 2014ರಲ್ಲಿ ಮತ್ತೆ ಬ್ಯಾಂಕ್ ಅವರು ವಾಪಸ್ ಬರ್ತಾರೆ. ವಿಜಯ್ ಮಲ್ಯನ್ ಅವ್ರಿಗೆ ಕೇಳ್ಕೊಂಡು, ಸರ್ ನೋಡಿ, ನಿಮಗೆ 2 ವರ್ಷ ಟೈಮ್ ಕೊಡ್ತೀವಿ, ಈ ಒಂದು 2 ವರ್ಷದಲ್ಲಿ ತೀರ್ಸೋಕ್ಕಾಗ್ಬಿಟ್ರೆ ಸಾಲವನ್ನು ತೀರಿಸ್ಬಿಡಿ ಅಂತ ಹೇಳ್ತಾರೆ. ಆ ವ್ಯಕ್ತಿ ತೀರಿಸ್ತಾನೆ. ಇವಾಗ 2024 10 ವರ್ಷ ಆಯ್ತು. ಇವಾಗ ಎಲ್ಲಿ ತೀರಿಸಿದ್ರು? ಏನೂ ತೀರಿಸಿಲ್ಲ ಅಷ್ಟೇ. 2016ರಲ್ಲಿ ಯಾವಾಗ ಇವ್ರ ಮೇಲೆ ಈ ಥರ ಒಂದು ಕಂಪ್ಲೇಂಟ್ ಆಗುತ್ತೆ ಅಂತ ಒಂದು ಬ್ಯಾಂಕ್ನವರೆಲ್ಲ ಹೈಕೋರ್ಟ್ಗೆ ಒಂದು ಕೇಸ್ ಫೈಲ್ ಮಾಡಲು ಹೋಗ್ತಾರೆ. ಕೇಸ್ ಫೈಲ್ ಮಾಡೋ ಒಂದು 6 ದಿನ ಹಿಂದೆಯೇ ಇವರು ಲಂಡನ್ಗೆ ಎಸ್ಕೇಪ್ ಆದವರು. ಬ್ಯಾಂಕ್ ಅವರಂತೂ ದುಡ್ಡನ್ನ ಮರಿಲೇಬೇಕಾಯಿತು. ಮುಂದೆ ಬ್ಯಾಂಕ್ ಅವರಿಂದ ಕೂಡ ಏನೂ ಆಗಲಿಲ್ಲ, ಗೌರ್ಮೆಂಟ್ ಕೂಡ ಏನೂ ಆಗಲಿಲ್ಲ. ವಿಜಯ್ ಮಲ್ಯನ್ ಅವರು ಏನಕ್ಕೆ ಒಂದು ಇಂಡಿಯಾಗೆ ಬರ್ತಿಲ್ಲ, ಇದಕ್ಕೆ ಅವರೇ ಒಂದು ಟ್ವಿಟರ್ನಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ. ಏನಕ್ಕಂದರೆ ಇವ್ರ ದಿನ ಆಸ್ತಿ ಇದೆ. ಈಗ ಅಕಸ್ಮಾತ್ ಇಂಡಿಯಾಗೆ ಬಂದರು ಅಂದ್ಕೊಳ್ಳಿ, ಅವಾಗಂತೂ ಪೊಲೀಸ್ ಸುಮ್ಮನೆ ಇರಲ್ಲ, ಇಡಿ ಇರುತ್ತೆ, ಎಲ್ಲ ಒಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಸುಮ್ಮನೆ ಈಗ ನೋಡಿ, ವ್ಯಕ್ತಿ ಅಲ್ಲಿ ಸೆಟ್ಟಿಗಿದ್ದಾನೆ, ಈಗ ಸುಮ್ಮನೆ ಅರೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಬರ್ತಾನೆ? ಇಲ್ಲ ತಾನೆ, ಏನೂ ಮಾಡೋಕ್ಕಾಗಲ್ಲ. ದುಡ್ಡು ತೊಗೊಂಡೋಗಿದ್ದಾರೆ, ಅವಾಗ ಕೊಡ್ಬೇಕಾದ್ರೆ ಸ್ವಲ್ಪ ಅರಿವು ಇರಬೇಕಿತ್ತು ಬ್ಯಾಂಕ್ ಅವರಿಗೆ. ಈಗ ಏನು ಮಾಡೋಕ್ಕಾಗಲ್ಲ. ಈ ಥರ ಬ್ಯಾಂಕಿನ ಸಾಲ ಮಾಡ್ಬಿಟ್ಟು ಹಿಂಗೆ ದೇಶದಿಂದ ಹಾರೋಗೋರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದೀವಿ. ಅದೇ ನಮ್ಮ ದೇಶದಲ್ಲೇ ಕೂತ್ಕೊಂಡು ನಮ್ಮನ್ನೇ ಲೂಟಿ ಮಾಡ್ತಿರೋ ನಮ್ಮ ಗೊತ್ತಿರ್ಬೋದೇನೋ, ಅವ್ರುಗಳು ಈ ಕೆಲಸ ಮಾಡ್ತಾ ಇದ್ದಾರೆ. ಸೊ ಏನೂ ಹೇಳೋಕ್ಕಾಗಲ್ಲ. ಹೋಪ್ಸೋ ಅವರು ದುಡ್ಡು ಒಂದು ವಾಪಸ್ ಮಾಡಬಹುದು ಕನಸಲ್ಲಿ ಅಂತ ಅನ್ಕೊಳ್ಳೋಣ. ಇದಾದ್ಮೇಲೆ ಕೂಡ ಒಂದು ನೀರವ್ ಮೋದಿ ಕೇಸ್ ಸ್ಟಾರ್ಟ್ ಆಯ್ತು. ಅವರು ಎಷ್ಟೋ ಒಂದು ಯಾಮರ್ಸ್ ಹೋಗ್ಬಿಟ್ಟಿದ್ದಾರೆ. ಅದರ ಬಗ್ಗೆನೂ ಒಂದು ವಿಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸೋ ಟೈಮ್ ಬಂತು. ಸೊ ಅಲ್ಲಿವರೆಗೂ ಇದು ಬರ್ತಿರೋ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಆಯಿತಾ. ಸುಮಾರು ವೀಡಿಯೋಸ್ ಮಾಡಿದ್ದೀವಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನಿಮ್ಮ ಇಷ್ಟ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ಸೊ ಹೋಗಿ ಬರ್ತೀನಿ, ಅಲ್ಲಿವರೆಗೂ ಬೇರೆ ವೀಡಿಯೋಸ್ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.